ಹತ್ತಿಯಷ್ಟೇ ಬೆಳ್ಳಗೆ ಸ್ಪಾಂಜ್ ಥರ ಸಾಫ್ಟ್ ಆಗಿರೋ ರುಚಿಯಾಗಿರೋ ಮಲ್ಲಿಗೆ ಇಡ್ಲಿ ಮಾಡೋದಕ್ಕೆ 4 ರಿಂದ 5 ಗಂಟೆ ನೆನೆಸಿರೋ ಇಡ್ಲಿ ಅಕ್ಕಿನ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೋಬೇಕು. ಮತ್ತು ಅದೇ ಜಾರ್ಗೆ ನೆನೆಸಿರೋ ಉದ್ದಿನಬೇಳೆ, ಸೀಮೆ ಅಕ್ಕಿ ಮತ್ತು ಗಟ್ಟಿ ಅವಲಕ್ಕಿ ಹಾಕಿ ಗಟ್ಟಿಯಾಗಿ ರುಬ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಎರಡೂ ಹಿಟ್ಟನ್ನು ಕೈಯಿಂದನೇ ಚೆನ್ನಾಗಿ ಬೀಟ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ 8 ಅವರ್ಸ್ ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು. ನೋಡಿ, ಬೆಳಗ್ಗೆ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ರಿಂದ 3 ಸರಿ ಚೆನ್ನಾಗಿ ಇಡ್ಲಿ ಅಕ್ಕಿನ ವಾಶ್ ಮಾಡಿ ನೆನೆಸೋದ್ರಿಂದ ಇಡ್ಲಿ ಬೆಳ್ಳಗೆ ಬರುತ್ತೆ. ಇಡ್ಲಿ ಹಿಟ್ಟನ್ನ ಇಡ್ಲಿ ಪಾತ್ರೆಗೆ ಹಾಕಿ 10 ರಿಂದ 12 ನಿಮಿಷ ಬೇಯಿಸಿದ್ರೆ ಸಾಕು, ಮೃದುವಾದ ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ. ಇಡ್ಲಿ ಬೆಂದಿದೆಯಾ ಅಂತ ಚೆಕ್ ಮಾಡೋಕೆ ಒಂದು ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡಿದರೆ ಹಿಟ್ಟು ಅಂಟ್ಕೋಬಾರ್ದು.